ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪನೆಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ನಾವಿರ್ತಕ್ಕಂಥ ಕ್ಷೇತ್ರ ಬಂದು ನನ್ನ ತಾಯಿ ಇರ್ತಕ್ಕಂಥ ಕ್ಷೇತ್ರ ಮಹಾಕೃತಂಗಿರ ಅಂತೇಳಿ ದಕ್ಷಿಣ ಕಾಳಿ ಅಂತಲೇ ಹೇಳಿ ತಮಿಳುನಾಡು ಭಾಗದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹೊಸೂರು ಎಂಬ ಸೆಕೆಂಡ್ ಶಿಪ್ಕಾಟ್ ಅಂತ ಏನು ಕರಿತೀವಿ ನಾವು, ಎರಡನೇ ಶಿಪ್ಕಾಟ್ ಎರಡನೇ ಅಂತಕ್ಕಂಥದ್ದು ಆ ಜಾಗದಲ್ಲಿ ಇರ್ತಕ್ಕಂಥದ್ದು ರಾಹುಕೇತುಗಳು. ಈ ದಕ್ಷಿಣ ಏಷ್ಯಾದಲ್ಲೇ ಇರ್ತಕ್ಕಂಥ ಮಹಾನ್ ಉನ್ನತವಾಗಿರ್ತಕ್ಕಂಥ ಸ್ಥಾನ ಅಂತಕ್ಕಂಥದ್ದೇ ದೇವಸ್ಥಾನ ಇದು ರಾಹು ಕೇತು. ಈ ರಾಹು ಕೇತುಗಳನ್ನ ಪ್ರತಿ ಪೌರ್ಣಮಿ ದಿನ ಇಲ್ಲಿ 2 ಗಂಟೆ ಸುಮಾರಿಗೆ ಯಾರಾದರೂ ಇದ್ದರೆ ಇಲ್ಲಿ ರಾಹುಕೇತು ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಆ ರಾಹುಕೇತು ಶಾಂತಿ ಏನಕ್ಕಪ್ಪ ಮಾಡ್ತಕ್ಕಂಥದ್ದು ಅಂತಂದರೆ ಸಂತಾನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸಂತಾನ ಭಾಗ್ಯ ಆಗ್ತಕ್ಕಂಥದ್ದು, ಕೋರ್ಟ್ ವಿಚಾರದಲ್ಲಿ ಏನಾದ್ರು ವ್ಯಾಜ್ಯಗಳಿದ್ದರೂ ಕೂಡ ಕೋರ್ಟ್ ವಿಚಾರದಲ್ಲಿ ಅವ್ರಿಗೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು, ಯಥೇಚ್ಛವಾಗಿ ಅವರಿಗೆ ಐಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆ ಇದ್ದರೆ ರಾಹುಕೇತು ಹತ್ರ ಬಂದು ದರ್ಶನ ಮಾಡಿ ರಾಹುಕೇತು ದೋಷವನ್ನು ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗೂ ಅವ್ರಿಗೆ ಗರ್ಭದಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಆಗ್ತಕ್ಕಂಥದ್ದು. ಅವ್ರಿಗೆ ಏನೇ ತೊಂದರೆ ಇದ್ದರೂ ಕೂಡ, ಆಮೇಲೆ ಸಂತಾನ ಯಾರ್ಯಾರು ಏನಾಗಿದ್ದಾರೆ ಸಂತಾನ ಇಲ್ಲ ಅಂತಕ್ಕಂಥವ್ರು ಈ ಕ್ಷೇತ್ರದಲ್ಲಿ ಬಂದು ಒಂದು ನಿವೇದನೆ ಮಾಡಿಕೊಂಡ್ರೆ ಕೂಡ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು. ಯಾರ್ಯಾರಿಗೆ ಮದುವೆ ಕಂಕಣ ಬಲಗಳು ಕೂಡ ಬರಲಿಲ್ವೋ ಅವರೆಲ್ಲರೂ ಈ ಕ್ಷೇತ್ರಕ್ಕೆ ಬನ್ನಿ. ನಾನು ಸ್ಕ್ರಿಪ್ಟ್ ಭಾಷೆಯಲ್ಲಿ ಹಾಕಿರ್ತೀನಿ, ಅಡ್ರೆಸ್ಸಲ್ಲಿ ಹಾಕಿರ್ತೀನಿ. ಖಂಡಿತವಾಗೂ ಈ ಕ್ಷೇತ್ರಕ್ಕೆ ಬಂದು ನೀವೆಲ್ಲ ದರ್ಶನ ಪಡ್ಕೊಂಡು ಪ್ರತಿ ಪೌರ್ಣಮಿ ದಿನ 2 ಗಂಟೆ ಮಧ್ಯಾಹ್ನ 2 ಗಂಟೆಗೆ ಇಲ್ಲಿರಬೇಕು. ರಾಹುಕೇತು ಶಾಂತಿಯನ್ನು ಮಾಡ್ತಾರೆ. ಆನಂತರ 5ವರೆಗೆ ಮಹಾಪ್ರತ್ಯಂಗಿರ ಹೋಮವನ್ನು ನಡೆಯುತ್ತೆ. ಅದು 1000 kg ಮೆಣಸಿನಕಾಯಿನ ಹಾಕ್ತಾರೆ. ಆ ಮೆಣಸಿನಕಾಯಿ ಹಾಕಿದಾಗ ಖಂಡಿತವಾಗೂ ಅವ್ರಿಗೆ ಶುಭ ಫಲವನ್ನು ತರ್ತಕ್ಕಂಥದ್ದು, ಒಂದು ಚೂರು ಘಾಟ್ ಆಗದೆ ಇರತಕ್ಕಂಥದ್ದು ಆಗುತ್ತೆ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ರಾಹುಕೇತುವನ್ನು ದರ್ಶನ ಮಾಡಿ ನೀವೆಲ್ಲರೂ ಪುನೀತರಾಗಿ ಒಳ್ಳೆಯ ಸುಖ ಸಂತೋಷದಿಂದ ಕಾಲ ಕಳೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ತಾಯಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಮಲೈ ಮಾದೇಶ್ವರನ ರೇಣುಕಾ ಯಲ್ಲಮ್ಮನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ನಿಮಗೆ ಒಳ್ಳೆಯದಾಗಲಿ. ಶುಭವಾಗಲಿ.